ಏನ್ ಹೆದರ್ಸ್ತಾ ಇದೀರಾ? ಎದುರಿಸ್ತಿಲ್ಲ, ಎಚ್ಚರಿಸ್ತಿದ್ದೀನಿ. ನನ್ನನ್ನ ಈ ಕೇಸಿಂದ ಪೂರ್ತಿಯಾಗಿ ಬಚಾವ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ವಿಚಾರಣೆ ಟೈಮಲ್ಲಿ ಹಿಂಗೆಲ್ಲ ಮಾಡಕ್ಕೆ ನೀವೇ ಹೇಳ್ಕೊಟ್ಟಿದ್ದೀರ ಅಂತ ಪೊಲೀಸ್ ಅವ್ರ ಹತ್ರ ಸತ್ಯ ಒಪ್ಕೊಂಬಿಡ್ತೀನಿ. ನೋಡಿದ್ರ ಬಾಯ್ತು, ನಾನ್ ನಿಮಗೆ ಮೊದ್ಲೇ ಹೇಳಿದ್ದೆ ಈ ಮನುಷ್ಯ ಡೇಂಜರ್ ಇದ್ದಾನೆ ಅಂತ. ಇವನು ಮಾತಿಗೆ ಬಗ್ಗೋ ಮನುಷ್ಯ ಅಲ್ಲ. ಇವನ್ಗೇನಿದ್ರು ನಂದಾರಿನೇ ಸರಿ. ಕರೆಕ್ಟ್ ರಾಧಾ, ನೀನ್ ಹೇಳಿದ್ದೆ ಸರಿ. ವೈಭವ್ ಬಿಡಲ್ಲ. ಈ ಏನ್ರೋ ಹೇಳ್ತದ ಪುಟ್ಟಕ್ಕವ್ರೆ ಯಾರು? ಓ ನಮಸ್ಕಾರ ಬೀಗ್ರೆ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅರೆ, ಈ ಕೇಸ್ವಪ್ಪ ಇಲ್ಲಿಗೆ ಯಾಕೆ ಬಂದವನೆ? ಇವರು ಕಾಲಜ್ಞಾನಿಗಳು, ಶ್ರೀ 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 ನಿಜಗುಣೇಶ್ವರ ಸ್ವಾಮಿಗಳು. ನಮಸ್ಕಾರ ಗುರುಗಳೇ. ಶುಭ ಕಾರ್ಯ ಶುರು ಆಗೋ ಮೊದಲು ಎಲ್ರಿಗೂ ಇವ್ರ ಆಶೀರ್ವಾದ ಸಿಗ್ಲಿ ಅಂತ ನಾನೇ ತುಂಬಾ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀನಿ. ಗುರುಗಳೇ ಕೂತ್ಕೊಳ್ಳಿ. ಗುರುಗಳೇ ಕೂತ್ಕೊಳ್ಳಿ. ನಾವು ಆಸನದ ಮೇಲೆ ಕೂರೋ ಹಾಗಿಲ್ಲ, ಮನೆ ಬೇಕು. ತತ್ತೀನಿ. ಇತ್ತೀಚೆಗೆ ಏನೇನೋ ನಡೆದೋಯ್ತು, ಯಾಕೆ ಏನು ಅನ್ನೋ ಕಾರಣನೇ ಸಿಗ್ತಿಲ್ಲ. ಅದಕ್ಕೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ತಿಳ್ಕೊಳ್ಳೋಣ ಅಂತ ಪುಟ್ಟಕ್ಕ. ಹೀಗ್ರೆ ಗುರುಗಳನ್ನ ಕರ್ಕೊಂಡ್ಬಂದು ಒಳ್ಳೆ ಕೆಲಸನೇ ಮಾಡಿದೆ. ಗುರುಗಳ ಮಾತಿಂದ ನಮ್ಮ ಮನಸ್ಸಿನಾಗಿರೋ ಗೊಂದಲ ದೂರ ಆದರೆ ಅಷ್ಟೇ. ಇತ್ತೀಚೆಗೆ ನಿಮ್ಮನ್ನು ತುಂಬ ಸಮಸ್ಯೆ ಕಾಡಿದೆ. ಊರಿಗೆ ಕಾವಲವಾಗಿದ್ದ ಆಲದ ಮರನೇ ಧರೆಗುರುಳಿದೆ. ಮನೆ ಮನಸ್ಸುಗಳು ಕತ್ತಲಾಗಿವೆ. ಆಹಾ, ಇವನ್ ಯಾರೋ ಸರಿಯಾಗೆ ರೀಲ್ ಬಿಡ್ತಾವನೆ. ನಿಜ ಅಲ್ವೇ ತಾಯಿ? ದಿಟ್ಟ ಸ್ವಾಮಿಗಳೇ, ನಮ್ಮ ದೇವ್ರನ್ನ ಕಳ್ಕೊಂಡು ನಮ್ ಎಲ್ರಿಗೂ ದಿಕ್ಕೇ ತೋಚ್ದಂಗ ಆಗ್ಬಿಟ್ಟದೆ. ಚಿಂತೆ ಮಾಡಬೇಡ ತಾಯಿ, ಕಲ್ಲಾಗಿದ್ದ ದೇವರು ನಿಮ್ಮ ಮೇಲೆ ಮತ್ತೆ ಕರುಣೆ ತೋರಿಸಿದ್ದಾನೆ. ಧರೆಗುರುಳಿದ ಮರ ಮತ್ತೆ ಚಿಗುರೊಡೆದು
ಫಲ ನೀಡೋ ಕಾಲ ಬಂದಿದೆ ತಾಯಿ. ನೀವು ಹೇಳ್ತಾ ಇರೋದು ದಿಟ್ಬೇ ಗುರುಗಳೇ. ಹಲೋ, ರಾಧಾ, ನೀನು ಹೇಳ್ದಂಗೆ ಆ ಕಳ್ಸ್ವಾಮಿಗೆ ದುಡ್ಡು ಕೊಟ್ಟು ಉಲ್ಟಾ ಹೊಡಿಯೋಕೆ ಹೇಳಿವ್ನಿ. ವೆರಿ ಗುಡ್ ರಾಜು ಅವರೇ. ಈಗ ಕೇಶವ್ ಏನೇ ಮಾಡಿದ್ರು ಕೊನೆ ಗಳಿಗೆ ತನಕ ಈ ಮದ್ವೆ ಮುರಿಯೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಆ ಕೇಶವಪ್ಪ ಈ ಸ್ವಾಮೀಜಿ ಹತ್ರ ಮಾತಾಡೋನೆ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಕೇಶವ್ಗೆ ಈ ಸ್ವಾಮೀಜಿ ಐಡಿಯಾ ಕೊಟ್ಟಿದ್ದೆ ನಾನು. ಯಪ್ಪ, ನೀನೇ ಐಡಿಯಾ ಕೊಟ್ಟು ನೀನೇ ಉಲ್ಟಾ ಮಾಡ್ತಿದ್ಯಾ? ನಾವ್ ಅನ್ಕೊಂಡಂಗೆ ಎಲ್ಲ ಆಗ್ಬೇಕು ಅಂದ್ರೆ ಎಲ್ಲ ತರ ಗೇಮ್ ಪ್ಲೇನು ಮಾಡ್ಬೇಕು. ಓಹೋ, ಇವಳೇನು ಸಾಮಾನ್ಯದವಳಲ್ಲ ಕಣವಾ. ನಾನು ಇಷ್ಟೆಲ್ಲ ರಿಸ್ಕ್ ತಗೊಳ್ತಿರೋದು ನಿಮ್ಗೋಸ್ಕರ ರಾಜು ಅವರು. ನೀವು ಎಲ್ರ ಮುಂದೆ ಆ ಪುಟ್ಟಕ್ಕನ ಮರ್ಯಾದೆ ಮದ್ವೆ ಮನೇಲಿ ಕೊನೆ ಗಳಿಗೆಯಲ್ಲಿ ಬೀದಿ ಪಾಲಾಗಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಶಾನೆ ಥ್ಯಾಂಕ್ಸ್ ರಾಧಾ. ಈ ಥ್ಯಾಂಕ್ಸ್ ಎಲ್ಲ ಆಮೇಲೆ, ನನಗೆ ಮೊದಲು ಆ ಮುಂಬೈ ಫೋನ್ ನಂಬರ್ ತಂದು ಕೊಡ್ತೀರಾ? ನೀನು ನನಗೋಸ್ಕರ ಇಟ್ಟೆಲ್ಲ ಮಾಡಬೇಕಾದ್ರೆ ನಾನು ನಿನಗೋಸ್ಕರ ಆಟು ಮಾಡೋಕ್ಕಾಗಕ್ಕಿಲ್ವಾ? ನಾನು ಆದಷ್ಟು ಬೇಗ ತಂದು ಕೊಡ್ತೀನಿ. ಸರಿ ರಾಜು.